ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮನೆಯಲ್ಲೇ ಅನಾನಸನ್ನು ಹೇಗೆ ಬೆಳೆಯೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಅನಾನಸ್ನ ಜಾಮ್ ರೆಸಿಪಿನ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇದು ನಮ್ಮ ಮನೆಯಲ್ಲೇ ಬಿಟ್ಟಂತಹ ಅನಾನಸ್ಸು ಹಣ್ಣು. ಎಷ್ಟು ಚೆನ್ನಾಗಿ ಆಗಿದೆ ಅಂತ. 1 ವರ್ಷದ ಗಿಡ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಆಗಿದೆ ಅಂತ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದನ್ನು ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಬೇಡ, ಈಸಿ ಆ್ಯಂಡ್ ಬೇಗ ಕೂಡ ಆಗುತ್ತೆ. ನಾವು ಇದೇ ರೀತಿ 4-5 ಗಿಡಗಳನ್ನು ಹಾಕಿದ್ದೀವಿ. ಅದನ್ನು ಯಾವ ರೀತಿ ಹಾಕೋದು, ಹೇಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಅನಾನಸನ್ನು ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಪೇಟೆಗಳಿಗೆ ಹೋದಾಗ ಆಗಿರ್ಬೋದು, ಅಥವಾ ಯಾವುದಾದರೂ ದೂರದ ಊರಿಗೆ ಹೋಗಿದ್ದಾಗ ದಾರಿ ಮಧ್ಯದಲ್ಲೇ ಅನಾನಸನ್ನು ಹಾಕ್ಕೊಂಡಿರ್ತಾರೆ. ನೀವು ಅದನ್ನು ದುಡ್ಡು ಕೊಟ್ಟು ತಗೊಂಡು ಕೂಡ ಬರ್ತೀರಾ. ಆದರೆ ಅದರ ಮೇಲ್ಗಡೆ ಇರುವಂತಹ ಅದರ ಎಲೆಗಳನ್ನು ಬಿಸಾಕ್ಬಿಡ್ತೀರಾ. ಆದರೆ ಅದನ್ನು ಯೂಸ್ ಮಾಡಿಕೊಂಡೇ ಗಿಡವನ್ನು ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಎಷ್ಟು ಚೆನ್ನಾಗಿರೋ ಅನಾನಸ್ ಹಣ್ಣಾಗಿದೆ ಅಂತ. ತುಂಬ ಟೇಸ್ಟಿ ಕೂಡ ಇತ್ತು. ನಾನು ನಿಮಗೆ ಅದನ್ನು ಹೇಗೆ ಮಾಡೋದು ಅಂತ ಈಗ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ನೋಡಿ, ಇದು ಕೂಡ ಒಂದು 6ರಿಂದ 7 ತಿಂಗಳ ಹಿಂದೆ ನೆಟ್ಟಂತಹ ಗಿಡ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ ಇನ್ನೊಂದು 5ರಿಂದ 6 ತಿಂಗಳಿಗೆ ಖಂಡಿತ ಕಾಯಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಪೇಟೆಯಿಂದ ತಂದಂತಹ ಮೇಲಿನ ಅದರ ಎಲೆಯನ್ನು ತಗೊಂಡು ಮಣ್ಣಿನಲ್ಲಿ ಹಾಕಿ ಇಡೋದ್ರಿಂದ ಖಂಡಿತ ಬೇರುಗಳು ಬರುತ್ತೆ ಮತ್ತು ಗಿಡ ಕೂಡ ಚೆನ್ನಾಗಿ ಆಗುತ್ತೆ. ನೀವು ಮೊದಲೇ ಹಾಕುವಾಗ ಗೊಬ್ಬರವನ್ನು ಹಾಕಬೇಡಿ, ಹಾಗೆ ಮಣ್ಣಲ್ಲಿ ಹಾಕಿಡಿ. ಅದು ಮಣ್ಣಿಗೆ ಹೊಂದಾಣಿಕೆ ಮಾಡ್ಕೋಬೇಕು. ಅದಾದ ನಂತರ ನೀವು ಗೊಬ್ಬರ, ಆನಂತರ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಕೊಡ್ಬೋದು. ನೋಡಿ, ಈ ರೀತಿಯಾಗಿ ಮಣ್ಣಿನಲ್ಲಿ ಹೂತು ಹಾಕಿ ಇಟ್ಟರೆ ಇನ್ನೊಂದು ತಿಂಗಳೊಳಗೆ ಅದರಲ್ಲಿ ಬೇರು ಬರುತ್ತೆ. ಹಾಗೆ ನಾನು ಅದರ ರೆಸಿಪಿ ಕೂಡ ನಿಮಗೆ ಒಂದು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಅನಾನಸ್ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಸ್ವಲ್ಪ ಕೂಡ ನೀರನ್ನು ಹಾಕ್ಕೋಬೇಡಿ, ಅದರ ರಸದಲ್ಲೇ ಮಾಡಬೇಕು. ಈ ಜಾಮ್ ಚಪಾತಿ, ರೊಟ್ಟಿ ಹಾಗೆ ದೋಸೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿ ಹೋಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಾಗೆ ನಾನು ಇದಕ್ಕೆ ಸಿಹಿಗೆ ಬೇಕಾದಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಸಿಹಿ ಬೇಡ, ಯಾಕೆಂದರೆ ಅನಾನಸ್ ತುಂಬಾ ಸಿಹಿ ಇತ್ತು. ಹಾಗಾಗಿ ನೋಡ್ತಾ ಇರ್ಬೋದು, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ, ಗಂಟು ಇಲ್ಲದ ರೀತಿ. ಅದರ ಗಸಿ ಅಂತ ಹೇಳ್ತೀವಿ ನಾವು, ಅದರ ಕಸದ ರೀತಿ ಇರುತ್ತೆ, ಅದೆಲ್ಲ ಹೋಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸೋಸ್ಕೋತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಏಲಕ್ಕಿ ಪುಡಿಯನ್ನು ಕೂಡ ಅದರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ತಳ ಹಿಡಿಯದಂತೆ ಈ ರೀತಿ ತಿರುವುತ್ತಾ ಬನ್ನಿ. ನೋಡ್ತಾ ಇರ್ಬೋದು, ಇದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಚಿಕ್ಕ ಫ್ಲೇಮಲ್ಲಿ ಈ ರೀತಿ ತಳ ಹಿಡಿಯದಂತೆ ತಿರುವುತ್ತಾ ಬರಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಪಾಕ ಬಂದ ನಂತರ ಗ್ಯಾಸ್ ಆಫ್ ಮಾಡಬೇಕು. ಅದು ತಣಿದ ನಂತರ ತುಂಬಾ ಚೆನ್ನಾಗಾಗುತ್ತೆ ಜಾಮು. ನೀವು ಮಕ್ಕಳಿಗೂ ಕೂಡ ಕೊಡ್ಬೋದು, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ರುಚಿಕರವಾದಂತಹ ಜಾಮ್ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಅನೇಕ ಅಡಿಗೆ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು.